ಸಾಕು ಮಹಾರಾಜ. ಒಂದು ಕ್ಷಣ ಇನ್ನೊಂದು ಬಾರಿ ಊದುತ್ತೇವೆ, ಎಲ್ಲ ಸರಿ ಹೋಗುತ್ತೆ. ನೋಡಿ ಆಗೋಯ್ತು. ನಿಮ್ಮ ಕೃಪೆ ಮಹಾರಾಜ, ಇಲ್ಲದಿದ್ರೆ ನಾವಷ್ಟೇ. ನೀವು ನಿಶ್ಚಿಂತೆಯಿಂದಿರಿ, ಎಲ್ಲ ಸರಿ ಹೋಗುತ್ತೆ. ಸರಿ ಮಹಾರಾಜ. ಶಾರದಾ, ನಾವೀಗ್ಲೇ ಮನೆಗೆ ಹೋಗುತ್ತೇವೆ. ಯಾಕೆ ಯಾಕೆ? ಅದು ಇದ್ದಕ್ಕಿದ್ದಂತೆ ನನ್ನ ಹೊಟ್ಟೆಯಲ್ಲಿ ಗುಡುಗುಡು ಶುರುವಾಗಿದೆ. ಈಗ ಹೊಟ್ಟೆಯಲ್ಲಿ ಗುಡುಗುಡು ಶುರುವಾಗಿದೆ ಅಂದ್ರೆ ನಾನು ವಿಳಂಬ ಮಾಡಬಾರ್ದು. ಶಾರದಾ ನಿಲ್ಲು. ಗುಡುಗುಡು ಶುರುವಾಗಿದೆ, ವಿಳಂಬವಾಗಬಾರದು. ನೋಡು, ನೀನು ಈ ವಿಷಯವನ್ನ ಯಾರ ಹತ್ರನೂ ಏನೂ ಹೇಳಬಾರ್ದು. ನಾನು ಈ ವಿಷಯನ ಯಾರ ಹತ್ರನೂ ಹೇಳ್ತಾ ಇದ್ರೆ ನನ್ನ ಹೊಟ್ಟೆಯ ಗುಡುಗುಡು ಹೇಗೆ ಸಮಾಪ್ತಿ ಆಗುತ್ತೆ? ಇನ್ನು ಗುಡುಗುಡು ಜಾಸ್ತಿ ಆಯ್ತು, ನನ್ನ ಕೈಯಲ್ಲಿ ಆಗಲ್ಲ. ಪಂಡಿತ ರಾಮಕೃಷ್ಣ. ಹಾ ಮಹಾರಾಜ, ಬನ್ನಿ ಇಲ್ಲಿ. ಪ್ರಣಾಮ ಮಹಾರಾಜ. ಪಂಡಿತ ರಾಮಕೃಷ್ಣ, ನಿಮಗೆ ಕಣ್ಣಿನ ಔಷಧಿ ಏನಾದ್ರೂ ಗೊತ್ತೇ? ಸೌದಾಮಿನಿ ದೇವಿಯ ಕಣ್ಣಲ್ಲಿ ಏನೋ ಚುಚ್ಚುತ್ತಿದೆ. ನಾವು ಊದಿ ಅದನ್ನು ಹೊರತೆಗೆಯಲು ಪ್ರಯತ್ನಿಸಿದೆವು, ಆದರೆ ಇನ್ನೂ ಚುಚ್ಚುತ್ತಿದೆ. ತಾವು ಸೌದಾಮಿನಿ ದೇವಿಯ ಕಣ್ಣಲ್ಲಿ ಊದ್ತಾ ಇದ್ರ? ಹಾ, ಯಾರ್ದಾದ್ರೂ ಕಣ್ಣಲ್ಲಿ ಚುಚ್ತಾ ಇದ್ರೆ ನಮಗೆ ಊದೋದನ್ನ ಬಿಟ್ಟು ನಮಗೆ ಬೇರೇನು ಉಪಾಯ ಗೊತ್ತಿಲ್ಲ. ಮಹಾರಾಜ, ನೀವು ಸೌದಾಮಿನಿ ದೇವಿಯವರ ಕಣ್ಣಲ್ಲಿ ಊದಿ ಎಂಥ ಕೆಲಸ ಮಾಡ್ಕೊಂಡ್ರಿ ಅಂದ್ರೆ ಬಹಳ ದೊಡ್ಡ ಸಮಸ್ಯೆ ಉತ್ಪನ್ನವಾಗಬಹುದು. ಪಂಡಿತ ರಾಮಕೃಷ್ಣ, ರಾಜ್ಯ ವೈದ್ಯರನ್ನ ಕೇಳ್ತೇನೆ ಮಹಾರಾಜ. ಅವ್ರ ಬಳಿ ಅವಶ್ಯವಾಗಿ ಯಾವ್ದಾದ್ರೂ ಔಷಧಿ ಇರುತ್ತೆ. ಹಾ 3 ಸಾರಿ ಪ್ರಯತ್ನ ಮಾಡುತ್ತಿದ್ದೀಯಾ ಹೇಳೋದಕ್ಕೆ, ಆದ್ರೆ ಏನು ಹೇಳುತ್ತಿಲ್ಲ. ಶಬ್ದಗಳು ನಿನ್ನ ಗಂಟಲಿನಲ್ಲಿ ಸಿಗಾಕೊಂಡಿವೆಯೇ? ಮತ್ತೆ ಈ ಹೊಟ್ಟೆಯನ್ನು ಕಿಡ್ಕೊಂಡಿದ್ದೀಯಾ? ಮಹಾರಾಣಿ, ಅದು ನಾವು ನಿಮ್ಮನ್ನು ಹಾಗೂ ಮಹಾರಾಜರನ್ನು ನಮ್ಮ ಮನೆಗೆ ಭೋಜನಕ್ಕೆ ಆಮಂತ್ರಿಸಲು ಬಂದು 5 ಬಾರಿ ಆಮಂತ್ರಣ ನೀಡಿದ್ದೀಯಾ ನಮಗೆ. ಈಗ ಮುಂದೆ ಏನಾದರೂ ಹೇಳುತ್ತೀಯಾ? ನಿನ್ನ ಅವಸ್ಥೆಯಂತೂ ಹೇಗಿದೆ ಎಂದರೆ ಆ ಅಡಿಗೆ ಕೋಣೆ ತರ. ಅಡಿಗೆ ಮನೆಗಂತೂ ಹೋಗಕ್ಕಷ್ಟೇ ಸಾಧ್ಯ, ಆದರೆ ಅಲ್ಲಿ ಹೋದ ಮೇಲೆ ಏನು ಮಾಡಬೇಕು, ಹೇಗೆ ಮಾಡಬೇಕು? ಹೋಗ್ಲಿ, ನಿನ್ನ ಕಣ್ಣು ಮುಚ್ಚಿಕೊಂಡು ನಮಗೆ ಸ್ಮರಣೆ ಮಾಡಿಕೊಂಡು ಹೇಳು. ಆಮಂತ್ರಣ ನೀಡಿದ ಮೇಲೆ ನೀನು ಏನು ಹೇಳಲು ಹೊರಟಿದ್ದೆ? ಮಹಾರಾಣಿ, ನಾವು ಮಹಾರಾಜ ಮತ್ತು ರಾಜನರ್ತಿಕೆಯನ್ನು ಉದ್ಯಾನವನದಲ್ಲಿ ನೋಡಿದ್ವಿ. ಅವರಲ್ಲಿ ಏನ್ ಮಾಡ್ತಿದ್ರು ಅಂತ ನನಗಂತೂ ಗೊತ್ತಿಲ್ಲ. ಹೇ ಭಗವಂತ, ಹೀಗೆ ಆಗಲು ಹೇಗೆ ಸಾಧ್ಯ? ಸತ್ಯ ಹೇಳು ಶಾರದಾ, ಇಷ್ಟೇ ನಡೀತಾ ಅಲ್ಲಿ? ಮಹಾರಾಜ ಸೌದಾಮಿನಿ ದೇವಿಯಿಂದ ನೃತ್ಯ ಕಲೆಯನ್ನು ಕಲಿಯುತ್ತಿಲ್ಲ ಅಲ್ಲವೇ? ಏಕೆಂದರೆ ಅವರು ಕಲಾಪ್ರೇಮಿ ಅಲ್ಲವೇ? ಕಲಾವಿದೆಯ ಪ್ರೇಮಿಯೂ ಹೌದು. ಶಾರದಾ, ಉದ್ಯಾನವನದಲ್ಲಿ ಏನೇನಾಯ್ತು ನಮಗೆ ಹೇಳು. ಮಹಾರಾಣಿ, ನಮ್ಗೆ ಅಲ್ಲಿಂದ ಇಲ್ಲಿ ತಂದಿಡೋ ಬುದ್ಧಿಯಂತೂ ಇಲ್ಲ. ನಾವು ಆ ಕಡೆ ಈ ಕಡೆ ನೋಡುವ ಬುದ್ಧಿಯಂತೂ ಮೊದ್ಲೇ ಇಲ್ಲ. ಆದರೆ ನಾನು ಮತ್ತು ಚಿನ್ನಾದೇವಿ ಉದ್ಯಾನವನಕ್ಕೆ ಹೋದಾಗ ಶಾರದಾ, ನಾವು ಸ್ವಯಂ ಎಷ್ಟು ಅಸಹಾಯಕಳಾಗಿ ಬಿಟ್ಟೆವು. ಮಹಾರಾಣಿ ಚಿನ್ನಾದೇವಿಗೆ ನಮಗಿಂತ ಮುಂಚೆ ಎಲ್ಲ ತಿಳಿದಿದೆ. ಮತ್ತೆ ಅವರು ಉದ್ಯಾನವನದಲ್ಲೂ ಉಪಸ್ಥಿತರಿದ್ದರು. ಮಹಾರಾಣಿ, ಒಂದು ವಿಷಯ ಇದೆ, ಅದು ಮಹಾರಾಣಿ ಚಿನ್ನಾದೇವಿಗೆ ತಿಳಿದಿಲ್ಲ. ಅದೇನೆಂದರೆ ಅವರು ಮೊದಲೇ ಅಲ್ಲಿಂದ ಹೊರಟು ಹೋದರು. ನಾನಂತೂ ಕೊನೆಯವರೆಗೂ ಅಲ್ಲೇ ಇದ್ದೆ. ಅದೇನು ವಿಷಯ ಶಾರದಾ, ನಮಗೆ ಈಗಲೇ ಹೇಳು. ನಾನು ನಿಮಗೆ ಅದನ್ನು ಏನು ಅಂತ ಹೇಳಲಿ? ಸೌದಾಮಿನಿ ದೇವಿ, ನಮ್ಮಿಂದ ದೂರ ಹೋಗದಿರಿ. ನಾವು ನಿಮ್ಮಿಂದ ದೂರ ಎಂದಿಗೂ ಇಲ್ಲ ಮಹಾರಾಜ. ಎಲ್ಲಿ ನೋಡಿದ್ರೂ ನೀವೇ ಕಾಣಿಸ್ತೀರಾ. ಈಗ ಇನ್ನು ನಾನು ಏನು ಅಂತ ಹೇಳಲಿ? ಅಲ್ಲಿ ಏನೇನ್ ನಡೀತು ಎಲ್ಲವನ್ನೂ ನಿಮಗೆ ಹೇಳಿದ್ದೇನೆ. ಅದರ ನಂತರ ನಾವು ಅಲ್ಲಿಂದ ಪ್ರಸ್ಥಾನ ಮಾಡಿದೆವು. ನಮಗೆ ಹೇಗೆ ಪ್ರತೀತಿ ಆಗುತ್ತಿದೆ ಎಂದರೆ ನಾವು ಹಾಳಾಗೆ ಬಿಟ್ಟೆ ಹೋದೆವು. ಇಲ್ಲ, ಇವಾಗ ನಮ್ಮ ಪರಿಸ್ಥಿತಿ ಏನಾಗಬಹುದು? ನಿನ್ನ ದ್ವಾರದಿ ಬಳಿ ನಿಂತ ಜೋಗಿ ನಾನೇ ನಿನ್ನ. ಧಣಿಮಣಿ,
ನೀವು ಹೇಳಿದ ಪ್ರಕಾರ ಸೌದಾಮಿನಿ ವನದಲ್ಲಿ ಒಬ್ಬಳೇ ಇದ್ದಾಳೆ. ಇದರ ಪ್ರಯೋಜನಕ್ಕಾಗಿಯೇ ನಾವು ಅವಳನ್ನು ಸಂತೋಷಪಡಿಸಲು ಈ ಉಡುಗೊರೆಯನ್ನು ತಂದಿದ್ದೇವೆ. ಒಂದು ವೇಳೆ ನಿಮ್ಮ ಮಾತು ಏನಾದರೂ ಸುಳ್ಳು ಆದರೆ? ಗುರುಜಿ, ಹಗಲು ಮತ್ತು ರಾತ್ರಿ ಎಷ್ಟು ಅಂತರವಿರುತ್ತೆ? ಬಹಳ. ಸತ್ಯ ಮತ್ತೆ ಅಸತ್ಯಕ್ಕೆ ಎಷ್ಟು ಅಂತರವಿದೆ? ಬಹಳ ಅಂತರವಿರುತ್ತದೆ. ಹಾಗಾದ್ರೆ ಅಷ್ಟೇ ಅಂತರ ನಮ್ಮ ಹಾಗೂ ನಿಮ್ಮ ಕಥನದ ನಡುವೆ ಇದೆ. ಏನ ದಣಿಮಣಿ, ಆ ಸೌದಾಮಿನಿಯ ಜೊತೆಯಲ್ಲೇ ಇರಬಹುದೇ? ಅವಳ ಚಿಕ್ಕಮ್ಮ? ಗುರುಜಿ, ನಮಗ್ ತಿಳಿದಾಗೆ ಸೌದಾಮಿನಿ ದೇವಿ ಒಬ್ಬರೇ ಇದ್ದಾರೆ. ಹೌದಾ? ಅವಶ್ಯವಾಗಿ. ಗುರುಜಿ, ಪ್ರತ್ಯಕ್ಷಕ್ಕೆ ಸಾಕ್ಷಿ. ಕತ್ತೆಗೆ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ. ಸತ್ಯವಚನ. ಆದರೆ ಈ ಸೌದಾಮಿನಿ ದೇವಿ ಇಷ್ಟೊಂದು ಶೀಘ್ರವಾಗಿ ವಸ್ತ್ರವನ್ನು ಹೇಗೆ ಬದಲಿಸಿಕೊಂಡಳು? ಕಿರಿಯ ಮಹಾರಾಣಿಯವರು ಕಣ್ಣಲ್ಲಿ ನೀರು. ಕಿರಿಯ ಮಹಾರಾಣಿಯವರೇ, ತಾವು ದುಃಖದಲ್ಲಿರುವಂತಿದೆ. ಹೌದು ಗುರುವರೆಯ. ಏನಾಯ್ತು ಮಹಾರಾಣಿಯವರೇ? ತಾವು ಸದಾ ಈ ಹೂವಿನ ರೀತಿ ನಗ್ತಾ ಇರ್ತೀರಾ. ಇಂದು ಈ ಅನೇಕ ಪುಷ್ಪಗಳ ನಡುವೆ ಬಾಡಿ ಹೋಗಿರುವಿರು ಏಕೆ? ಏನಾದ್ರೂ ನಡಿಬಾರದು ನಡೆಯುತ್ತೆ? ಏನಾದರೂ ಸಮಸ್ಯೆಯೇ? ಈಗ ಹೇಳಿ ಏನು ಲಾಭ? ಹಕ್ಕಿ ಕಾಳೆಲ್ಲ ತಿಂದ ಮೇಲೆ. ಯಾವುದು ಆ ಹಕ್ಕಿ ಕಿರಿಯ ಮಹಾರಾಣಿಯವರೇ? ಹೆಸರೇನೋ ಅದರದು? ಅದಕ್ಕೆ ಇಷ್ಟೊಂದು ಧೈರ್ಯವೇ? ನೀವು ಹೇಳಿ, ನಾವು ಈಗಲೇ ನಮ್ಮ ಓಜಸ್ವಿ ಶಕ್ತಿಯಿಂದ ಅದರ ರೆಕ್ಕೆ ಮುರಿಯುತ್ತೇವೆ. ಹೇ ಭಗವಂತ, ಎಂತೆಂಥವ್ರನ್ನ ಭೂಮಿ ಕಳಿಸ್ಬಿಟ್ಟೆ. ಗುರುಜಿ, ಈಗ ರೆಕ್ಕೆ ಮುರಿಯೋದ್ರಿಂದ ಏನ್ ಲಾಭ? ಸುಮ್ಮನಿರೋದನ್ನ ಕಲ್ತ್ಕೊಳ್ಳಿ ಮೂರ್ಖರೇ. ಕಿರಿಯ ಮಹಾರಾಣಿಯವರೇ, ನೀವು ಅದರ ಹೆಸರನ್ನು ಹೇಳಿ. ಯಾರದು? ಸೌದಾಮಿನಿ. ಹೌದಾ? ಸೌದಾಮಿನಿ ದೇವಿ? ಆದ್ರೆ ಏನು ಗುರುವರೆಯ? ಸೌದಾಮಿನಿ ಅಂಥದ್ದು ಏನು ಮಾಡಿದ್ಲು? ಮಹಾರಾಜ ಹಾಗೂ ಸೌದಾಮಿನಿಯ ನಡುವೆ ಪ್ರೇಮ ಸಂಬಂಧ ನಡೆಯುತ್ತಿದೆ. ಪ್ರೇಮ ಸಂಬಂಧ? ಮಹಾರಾಜ ಮತ್ತು ಸೌದಾಮಿನಿ ನಡುವೆ? ನಾವು ಇಲ್ಲ ಅಂತ ಹೇಳಿದರೆ ಸತ್ಯ ಯಾವತ್ತೂ ಅಸತ್ಯವಾಗಿ ಬದಲಾಗುವುದಿಲ್ಲ. ಅವರಿಬ್ಬರು ಎಷ್ಟು ಹತ್ತಿರ ಬಂದಿದ್ದಾರೆ ಎಂದರೆ ಇಷ್ಟು ಹತ್ತಿರ. ಗುರುವರಿಯ, ನಮ್ಮ ಬಾಯಿಂದ ಹೇಗೆ ಹೇಳಲು ಸಾಧ್ಯ? ಅವರಿಬ್ಬರು ಎಷ್ಟು ಹತ್ತಿರ ಬಂದಿದ್ದಾರೆ ಎಂದರೆ ಅವರಿಬ್ಬರ ಮಧ್ಯೆ ಪ್ರೇಮ ಸಂಬಂಧ ಉಂಟಾಗಿದೆ. ಮಹಾರಾಣಿ ತಿರುಮಲ್ಲಂಬ, ಇದು ನಮ್ಮ ವಿನಂತಿ. ನೀವೇನು ಹೇಳಬಾರ್ದು ಅಂದ್ಕೊಂಡಿದ್ದೀರೋ ಅದೆಲ್ಲವನ್ನು ನಮಗೆ ತಿಳಿಸಿ. ಗುರುವರಿಯ, ಇಷ್ಟೇ ಅಲ್ಲ. ಅಂದ್ರೆ ಇದಕ್ಕಿಂತಲೂ ಅಧಿಕ ನೋವಿನ್ನು ಬಾಕಿ ಇದೆಯೇ? ಮಹಾರಾಜರು ಸೌದಾಮಿನಿ ದೇವಿಯನ್ನು ಅವರ ತೋಳಿನಲ್ಲಿ ತಬ್ಬಿಕೊಂಡರು. ಸೌದಾಮಿನಿ ದೇವಿ ಊರ್ವಶಿ ಹಾಗೂ ಮೇನಕೆ ಇಬ್ಬರಿಗೂ ತಮ್ಮ ಮುಖವನ್ನು ಮುಚ್ಚಿಕೊಳ್ಳುವಂತೆ ಮಾಡಿಬಿಡುತ್ತದೆ. ಸತ್ಯ ಹೇಳುತ್ತಿರುವಿರಾ ಮಹಾರಾಜ? ಸತ್ಯವೇ. ನಾವು ನಿಮ್ಮ ವಿರಹ ಸಹಿಸಲಾರೆವು. ನಾವು ಪ್ರತಿ ಜನ್ಮದಲ್ಲೂ ನಿಮ್ಮವರೇ ಮಹಾರಾಜ. ಮಹಾರಾಣಿ ತಿರುಮಲಂಬ, ಈ ಅನಿಷ್ಟ ಅನರ್ಥ ಭೂಮಿಯ ಯಾವ ಭಾಗದಲ್ಲಿ ನಡೆಯಿತು? ಇಲ್ಲೇ ಈ ಉದ್ಯಾನವನದಲ್ಲಿ ನಮ್ಮ ನೆಮ್ಮದಿಯೆಲ್ಲ ಹಾಳಾಗೋಯ್ತು ಗುರುವರಿಯ. ಗುರುಜಿ, ಗುರುಜಿ, ದಣಿ ಬನ್ನಿ, ನಮ್ಮ ಗುರುಗಳನ್ನ ಇವಾಗ ಒತ್ಕೊಂಡೇ ಹೋಗ್ಬೇಕು.
ಮನಿ ನನ್ಗನ್ನಿಸ್ತಿದೆ ನಮ್ ಗುರುಜಿ ಆಗ್ಲೇ ಸ್ವರ್ಗದ ಕಡೆ ಹೋಗ್ಬಿಟ್ಟಿದ್ದಾರೆ. ಹೋಗ್ಬಿಟ್ರಾ? ಸತ್ಯ? ನಡಿ ನಡಿ ಸತ್ಯ ಹಾಗಾದ್ರೆ ನೋಡೋಣ, ನಡಿ, ನಡಿ. ಸರಿ ಬಿಡು, ಒಂದೆರಡು ಹೂಮಾಲೆ ಹಾಕಿ ಗುರುಜಿಗೆ ಶ್ರದ್ಧಾಂಜಲಿ ಅರ್ಪಿಸ್ಬಿಡೋಣ. ನನ್ಗನ್ನಿಸ್ತಿದೆ ನಮ್ ಗುರುಜಿ ಸೌದಾಮಿನಿಯ ವಿಯೋಗದಿಂದ ಪ್ರೇತಾತ್ಮ ಆಗ್ಬಿಟ್ಟಿದ್ದಾರೆ. ಪಂಡಿತ ರಾಮಕೃಷ್ಣ, ಬಾ. ಪ್ರಣಾಮ ಪಂಡಿತ ರಾಮಕೃಷ್ಣರೇ. ಪ್ರಣಾಮ. ಗುರುವರ್ಯ ಈ ಅವಸ್ಥೆಯಲ್ಲಿ ಏನಾಯ್ತು ಅವ್ರಿಗೆ? ಏನೂ ಆಗಿಲ್ಲ, ಇನ್ನೂ ಜೀವಂತವಿದ್ದಾರೆ ನಮ್ ಗುರುಜಿ. ಆದ್ರೆ ನಮ್ ಗುರುಜಿ ಅಂತ ಹೆಣಬಾರ ಇದ್ದಾರೆ. ಈ ಅವಸ್ಥೆಯಲ್ಲಿ ನಾವು ಶಿಷ್ಯರು ನೀವು ಒಳ್ಳೇದ್ ಮಾತಾಡಿ. ಬಿಡೋ ಮಣಿ, ಈ ಬಾರನ ಎಲ್ಲಿ ಎಸೆಯೋಣ ಹೇಳು. ಇಡೋಣ. ಪಂಡಿತ್ ರಾಮಕೃಷ್ಣರೇ, ನಿಮಗ್ ಗೊತ್ತಿಲ್ವ ಏನಾಗಿದೆ ಅಂತ? ಏನಾಗಿದೆ? ಸಂಪೂರ್ಣ ಅರಮನೆ ಮಹಾರಾಜ ಹಾಗೂ ಸೌದಾಮಿನಿಯ ಪ್ರೇಮದಿಂದ ಕಂಗೊಳಿಸುತ್ತಿದೆ. ಅರೆ, ಎಂತ ಮಾತಾಡ್ತಿದ್ದೀರಾ ನೀವು? ಏನ್ ತಲಹರಟೆ? ತಲೆ ಹರಟೆ ಅಲ್ಲ ಪಂಡಿತ್ ರಾಮಕೃಷ್ಣರೇ, ಎಲ್ಲ ನಿಜನೇ ಹೇಳ್ತಿದೀವಿ. ಮಹಾರಾಣಿ ತಿರುಮಲಾಂಬ ಕಣ್ಣೀರಿಡ್ತಾ ಎಲ್ಲ ಹೇಳಿದ್ದಾರೆ. ಏನ್ ಹೇಳಿದ್ರು? ಧನಿಮಣಿ, ಆ ರೀತಿ ಏನು ನಡೆದಿಲ್ಲ. ನನಗೆ ಪೂರ್ಣ ವಿಶ್ವಾಸ ಇದೆ. ಪಂಡಿತ ರಾಮಕೃಷ್ಣರೇ, ಮೊದಲು ನಾವು ಹೇಗೆ ಅನ್ಕೊಂಡಿದ್ವಿ, ಆದ್ರೆ ನಮಗದು ಗೊತ್ತಾದಾಗ. ಏನು ಗೊತ್ತಾಯ್ತು? ಉದ್ಯಾನವನದಲ್ಲಿ ಏನೇನಾಯ್ತು? ಏನಾಯ್ತು ಉದ್ಯಾನವನದಲ್ಲಿ? ಪ್ರೇಮ ಪ್ರಣಯದ ಸುಂದರ ಪ್ರಸಂಗ. ಇನ್ನು ಏನಾದ್ರೂ ಉಳಿದಿದ್ಯಾ? ನಿಮ್ಮ ಅಸಹ್ಯ ಲೀಲೆ ಮುಗಿತಾ? ಪಂಡಿತ್ ರಾಮಕೃಷ್ಣರೇ, ನಮ್ಗಂತೂ ಇಷ್ಟೇ ಗೊತ್ತಿರೋದು. ಇದನ್ ಬಿಟ್ಟು ನಮ್ಗೆ ಸಾಕು. ಗುರುವರ್ಯನ್ ಕರ್ಕೊಂಡು ಹೋಗಿ. ಜಾಗ್ರತೆ. ಪ್ರಣಾಮ ಗುರುವರ್ಯ. ಶಾರದಾ, ಶಾರದಾ, ಶಾರದಾ. ಅಲ್ಲೇ ಶಾರದಾ ಹೊರಗೋಗಿದ್ದಾಳೆ. ಗೊತ್ತಿದೆ. ಅಲ್ಲೇ ಅವಳು ಬೋಲ್ದ್ರ ಅಮಲ್ ತರನೇ ನಡ್ಕೋಗಿದ್ದಾಳೆ. ಗುಂಡಪ್ಪ, ನನಗ್ ಗೊತ್ತಿದೆ. ಲಮ್ಮ, ನಿಂಗೆಲ್ಲ ಗೊತ್ತಿದ್ಮೇಲೆ ಮತ್ತೆ ಯಾಕೆ ಕೇಳ್ತಿದ್ಯಾ? ಅಯ್ಯೋ, ನಾನು ಯಾಕೆ ಕೇಳ್ತಿದ್ದೀನಿ ಅಂದ್ರೆ, ಶಾರದಾ, ನಾನು ಹೇಳ್ಬೇಡ ಅಂತಂದ್ರು ನೀನ್ ಯಾಕೆ ಎಲ್ರಿಗೂ ಗುಪ್ತ ಮಾಹಿತಿ ಪ್ರಸಾದ ಹಂಚ್ಕೊಂಡ್ ಬರ್ತಿದ್ಯಾ? ಮಹಾರಾಜರ ಪ್ರತಿಷ್ಠೆ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಇದೆಯಾ ನಿಂಗೆ? ಎತ್ಕೊಳ್ಳಿ. ಅಯ್ಯೋ, ಏನ್ ಎತ್ಕೊಳ್ಳಿ ನನ್ ತಾಯಿ? ನೀವು ನನ್ನ ಹೆಸರು ಎತ್ಕೊಳ್ಳಿ, ಮತ್ತೆ ಎಲ್ಲಾ ಕಡೆ ಹರಡಿಸಿ. ಇಂಥ ವಿಷಯ ಕಾಡಿನಲ್ಲಿ ಕಾಣಿಸೋ ಕಾಡ್ಗಿಚ್ಚಿನ ಹಾಗೆ ಬೇಗ ಹರಡ್ಕೊಂಡ್ಬಿಡುತ್ತೆ. ಯೋಚಿಸಿ, ನಾವು ಒಬ್ಬ ಸ್ತ್ರೀ. ಯೋಚಿಸೋದೇನಿದೆ, ನೀನ್ ಸ್ತ್ರೀನೇ. ಮತ್ತೆ ನನ್ನ ಹೊಟ್ಟೆಯಲ್ಲಿ ಈ ಪ್ರಚಂಡ ಅಗ್ನಿ ಎಷ್ಟು ಸುಡ್ತಾ ಇದೆ ಅಂತ ನೀವು ಯೋಚಿಸಿದೀರಾ ಯಾವಾಗಾದ್ರೂ? ಆದ್ರೆ ಹೀಗಿದ್ರು ನಾವು ಸಮಾಧಾನದಿಂದ, ನಾವು ಪ್ರತಿಯೊಬ್ಬ ವ್ಯಕ್ತಿಯ ಮುಂದೆ ಮಾತನಾಡುವ ಮೊದಲು ಅವರಿಂದ ಭಾಷೆ ಪಡೆದು ಈ ವಿಷಯವನ್ನು ಯಾರ ಮುಂದೆಯೂ ಹೇಳಬಾರದೆಂದು. ಶಾರದಾ, ಶಾರದಾ, ಶಾರದಾ. ನೀವಿಬ್ಬರು ಪತಿ ಪತ್ನಿ ಯಾವ ವಿಷಯದ ಬಗ್ಗೆ ಮಾತನಾಡುತ್ತಿರುವಿರಿ? ಸ್ಮರಣೆ ಇರಲಿ, ನಾನು ಈ ಮನೆಗೆ ನಿಮ್ಮೆಲ್ಲರಿಗಿಂತ ಹಿರಿಯಳು. ಪ್ರತಿಯೊಂದು ಮಾತು ನಿಮ್ಮೆಲ್ಲರಿಗಿಂತ ಮೊದಲು ನನಗೆ ತಿಳಿಯಬೇಕು. ನೀನಂತೂ ನಾಲಾಯಕ. ಅರೆ ಶಾರದಾ, ನೀನು ಹೀಗೆ ಮಾಡಬಹುದಿತ್ತೆ. ನೀನು ನನ್ನಿಂದ ಮಾತು ಮುಚ್ಚಿಟ್ಟೆ. ಒಬ್ಬ ಸ್ತ್ರೀಯಾಗಿ ಇನ್ನೊಬ್ಬ ಸ್ತ್ರೀಯಿಂದ ಮಾತು ಮುಚ್ಚಿಟ್ಟೆ. ಶಾರದಾ, ನೀನು ನನ್ನ ಶಾರದಾಗಿ ಉಳಿದಿಲ್ಲ. ಆದ್ರೆ ಅಮ್ಮ, ನಾನ್ ನಿಮ್ಗೆ ಹೇಳ್ಬೇಕಂತಾನೆ ಬಂದೆ. ಅದೇನಂದ್ರೆ, ನಿನ್ ಬಾಯಿಂದ ಒಂದೇ ಒಂದ್ ಶಬ್ದ ಹೊರಗೆ ಬಂದ್ರು ನನ್ಗಿಂತ ಕೆಟ್ಟವನ್ ಯಾರು ಇರೋದಿಲ್ಲ ಹೇಳ್ತಿದ್ದೀನಿ. ನನ್ನ ಲಾಟಿಗಿಂತ ಕೆಟ್ಟವರು ಇಲ್ಲಿಯವರೆಗೆ ಭೂಮಿ ಮೇಲೆ ಹುಟ್ಟೇ ಇಲ್ಲ. ಅಮ್ಮ, ನಾನು ಇದನ್ನಂತೂ ನಿಮ್ಗೆ ಹೇಳೋದಕ್ಕೆ ಆಗಲ್ಲ. ನಾನು ಮತ್ತೆ ಚಿನ್ನಾದೇವಿ ಉದ್ಯಾನವನದಲ್ಲಿ ಏನು ನೋಡಿದೆವೆಂದು. ಆದ್ರೆ ಇಷ್ಟು ಮಾತ್ರ ಹೇಳಬಲ್ಲೆ, ಆದಷ್ಟು ಬೇಗ ಒಂದು ಹೊಸ ರಾಣಿ ಬರ್ತಿದ್ದಾಳೆ. ಅದು ಮತ್ಯಾರೂ ಅಲ್ಲ, ರಾಜನರ್ತಕಿ ಸೌದಾಮಿನಿನೇ. ಅರೆ ಇಲ್ಲ ಇಲ್ಲ ಅಮ್ಮ, ಈ ಶಾರದಾ ಏನೇನೋ ಹೇಳ್ತಿದ್ದಾಳೆ. ಮಹಾರಾಜರಿಗೆ ಸೌದಾಮಿನಿಯ ಮೇಲೆ ಪ್ರೇಮವಾಗಿದೆ. ಅವರು ಪ್ರೇಮ ವಿವಾಹವನ್ನು ಮಾಡಿಕೊಳ್ಳಬಹುದು. ಆಯ್ತಾ ಆಯ್ತಾ, ಸಮಾಧಾನ ಆಯ್ತಾ? ಈಗ ನಿನ್ ಹೊಟ್ಟೆಯಿಂದ ಗುಡುಗುಡು ಹೊರಟೋಯ್ತಾ? ಹೊಟ್ಟೆ ಗುಡುಗುಡು ಅಂತೂ ಶಾಂತವಾಯ್ತು. ಇವ್ರಿಗೇನಾಯ್ತು? ಗುಡುಗುಡು ಶಬ್ದ ಇನ್ನೂ ಎಲ್ಲೂ ಹೋಗಿಲ್ಲ. ಇವಳ ಹೊಟ್ಟೆಯಿಂದ ನನ್ನ ಹೊಟ್ಟೆಗೆ ಬಂದಿದೆ. ನಾನು ಕೂಡ ಸ್ತ್ರೀ ಅಲ್ವಾ?
ನನ್ನ ಹೊಟ್ಟೆಯಲ್ಲೂ ನೋವಾಗುತ್ತಿದೆ. ನಾನಂತೂ ಮಾತನಾಡೋದಿಲ್ಲ, ಯಾರಿಗೂ ಹೇಳೋದಕ್ಕೂ ಆಗೋದಿಲ್ಲ. ಹೇ ಅಮ್ಮ, ಧನ್ಯವಾದ, ಬಹಳ ಬಹಳ ಧನ್ಯವಾದ. ಇಷ್ಟು ವರ್ಷಗಳ ನಂತರ ಅಮ್ಮನ ಮೌನವ್ರತಕ್ಕೆ ಇಷ್ಟು ಸಿಹಿ ಹಾಗೂ ಸುಖದ ಫಲ ಕೊಟ್ಟಿದ್ಯಾ. ನಿನಗೆ ಬಹಳ ಬಹಳ ಧನ್ಯವಾದ. ನಾನು ಮಾತನಾಡದಿದ್ದರೆ ಏನಾಯ್ತು? ನನ್ನ ಸೊಸೆ ಶಾರದಾ ಅಂತೂ ಇದ್ದಾಳೆ. ಇವಳೇ ನನ್ನ ಮಾತು ಕೂಡ. ನಾನಿವಳನ್ನು ನನ್ನ ಜೊತೆ ಕರೆದುಕೊಂಡು ಹೋಗುತ್ತೇನೆ, ಎಲ್ಲರಿಗೂ ಹೇಳುತ್ತೇನೆ. ಹಾ ಅಮ್ಮ. ಮಹಾರಾಣಿ ತಿರುಮಲಾಂಬ, ನಾವು ಕೇಳುತ್ತಿರುವುದು ನಿಜವೇ? ನೀವು ಪ್ರಸ್ಥಾನಿಸುತ್ತಿರುವಿರಾ? ನೀವು ಪ್ರಸ್ತಾವನೆ ಮಾಡುತ್ತಿರುವುದಕ್ಕೆ ಕಾರಣ ತಿಳಿಯಬಹುದೇ? ಹೋಗಲಿ, ಇದನ್ನಾದರೂ ಹೇಳಿ. ನೀವು ಪುನರಾಗಮನಕ್ಕೆ ನೀವು ದಿನಾಂಕ ನಿಗದಿ ಮಾಡಿದ್ದೀರಾ? ಮಹಾರಾಜ, ನೀವು ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ. ನಾವು ಅಂತಿಮ ಬಾರಿ ನಿಮ್ಮ ಪ್ರಿಯವಾದ ಮೃಷ್ಟಾನ್ನ ಭೋಜನವನ್ನು ಅತಿ ಸ್ವಾದಿಷ್ಟವಾಗಿ ಮಾಡಿದ್ದೇನೆ. ಸಮಯ ಸಿಕ್ಕರೆ ನೀವದನ್ನು ಗ್ರಹಣ ಮಾಡಿ. ಅವಶ್ಯವಾಗಿ. ನೀವು ನಿಜವಾಗ್ಲೂ ನೀವು ಕೊನೆಯದಾಗಿ ಮಾಡಿದ್ದರೆ ಖಂಡಿತವಾಗಿಯೂ ತುಂಬಾ ಚೆನ್ನಾಗಿ ಸ್ವಾದಿಸುತ್ತೇವೆ. ಮಹಾರಾಜ, ಎಲ್ಲೋ ಒಂದು ವೇಳೆ ಯಾವುದೋ ವ್ಯಂಜನ ಸ್ವಾದಿಷ್ಟವಾಗಿ ಮಾಡೋಕ್ಕೋಗಿ ಯಾವುದೋ ಮಸಾಲೆ ಸಾಮಗ್ರಿಯ ಕಾರಣದಿಂದ ಸ್ವಾದಿಷ್ಟವಾಗಿ ಹಾಗೂ ಸರಿಯಾಗಿ ಮಾಡದಿದ್ದರೆ ನಮ್ಮನ್ನು ಕ್ಷಮಿಸಿ ಬಿಡಿ ಮಹಾರಾಜ. ಹೆಚ್ಚು ಕಡಿಮೆ ಅದು ನಿಮ್ಮಿಂದ ಸಾಧ್ಯವೇ ಇಲ್ಲ. ಮಹಾರಾಜ, ನಮಗೆ ಯಾಕೆ ಹೀಗೆ ಪ್ರತೀತಿ ಆಗುತ್ತಿದೆ? ನಾವು ಹೋಗೋದರಿಂದ ನೀವು ಅತಿ ಪ್ರಸನ್ನರಾಗುವಿರಿ? ಇಲ್ಲ ಮಹಾರಾಣಿ ತಿರುಮಲಾಂಬ, ನಮಗೆ ಸಂತೋಷ ಯಾಕಾಗುತ್ತಿದೆ ಎಂದರೆ ನಿಮ್ಮ ಕೈಯಾರೆ ಮಾಡಿರುವ ವಿಶೇಷ ಭೋಜನ ಸವಿಯುವ ಕಷ್ಟವೇನಿದೆಯೋ ಅದು. ಏನು? ಅದು ನಿಮಗೆ ನಿಮ್ಮ ಕೈಯಾರೆ ವಿಶೇಷ ಭೋಜನ ತಯಾರಿಸುವ ಕಷ್ಟ ಇರುವುದಿಲ್ಲವಲ್ಲ, ಅದಕ್ಕಾಗಿ. ನಾವು ತಿಳಿಯಬಹುದೇ ನಿಮ್ಮ ಪ್ರಸ್ಥಾನದಿಂದ ನಮಗೆ ಸಂತೋಷವೇಕಾಗಬೇಕು? ಅದು ನಿಮ್ಗೆ ಗೊತ್ತಿರಬೇಕಲ್ಲ ಮಹಾರಾಜ. ಮಹಾರಾಣಿ, ನಮಗೆ ಮಹಾರಾಣಿ ಚಿನ್ನಾದೇವಿ, ನಾವೀಗ ಈ ಸಂಸಾರ ತ್ಯಜಿಸುವ ಹಾಗೂ ಸನ್ಯಾಸಿನಿ ಆಗುವ ನಿರ್ಧಾರ ಮಾಡಿದ್ದೇವೆ ಮಹಾರಾಜ. ನೀವಿದು ಯಾವ ರೀತಿಯ ವಸ್ತ್ರಧಾರಣೆ ಮಾಡಿದ್ದೀರಿ? ಏನಾಗಿದೆ ನಿಮಗೆ? ಈ ವಸ್ತ್ರ ನಿಮ್ಮ ವಯಸ್ಸಿಗೆ ಅಲ್ಲ, ಹಾಗೂ ಒಬ್ಬ ಮಹಾರಾಣಿಯ ಘನತೆ ಹಾಗೂ ಪ್ರತಿಷ್ಠೆಗೆ ಹೊಂದಿಕೆಯಾಗುವುದಿಲ್ಲ. ಮಹಾರಾಜ, ವಸ್ತ್ರ ಕೇವಲ ಶರೀರವನ್ನು ಮುಚ್ಚುವುದಿಲ್ಲ, ಅದು ವ್ಯಕ್ತಿಯ ಪರಿಚಯವನ್ನೂ ನೀಡುತ್ತದೆ. ನಮ್ಮ ಭಾಗ್ಯ ಹೇಗಿರುವುದೋ ಅದೇ ರೀತಿ ನಮ್ಮ ವಸ್ತ್ರ. ಇಂದು ಈ ನಮ್ಮಿಬ್ಬರು ಮಹಾರಾಣಿಯರಿಗೆ ಏನಾಗಿ ಹೋಗಿದೆ? ಯಾರಾದ್ರೂ ಹೇಳಿವಿರಾ ನಮಗೆ ನಿಮ್ಮಿಬ್ಬರಲ್ಲೂ ಆಗಿರುವ ಈ ಪರಿವರ್ತನೆಗೆ ಕಾರಣವೇನೆಂದು, ಏನಾಗಿದೆ ಎಂದು? ಇಬ್ಬರಿಗೂ ಉಳಿದಿದ್ದು ಕೇವಲ ಕಂಬನಿ. ಬರುತ್ತಿದ್ದಾಳೆ ಮನೆಗೆ ಹೊಸ ರಾಣಿ. ಮಹಾರಾಣಿ ಚಿನ್ನಾದೇವಿ, ನಮಗೆ ಅರ್ಥವಾಗುತ್ತಿಲ್ಲ. ಹೇಳ್ತಿರೋದು ಸಾಧು, ಕೇಳೋ ಬಂಧು. ಬೇಕಂತಲೇ ಹೊಸ ಪ್ರೀತಿಲ್ ಬಿದ್ದು ಮಳ್ಳನ ಹಾಗೆ ಯಾಕೆ ನಿಂತಿರೋದು? ನಮಗೆ ಇನ್ನೂ ಸಹ ಅರ್ಥವಾಗುತ್ತಿಲ್ಲ. ಸ್ವಲ್ಪ ಸ್ಪಷ್ಟವಾಗಿ ಹೇಳುವಿರಾ ನೀವು? ಮಹಾರಾಜ, ನಾವೀಗ ಈ ಸಂಸಾರ ತ್ಯಜಿಸುವ ಹಾಗೂ ಸನ್ಯಾಸಿನಿ ಆಗುವ ನಿರ್ಧಾರ ಮಾಡಿದ್ದೇವೆ ಮಹಾರಾಜ. ಮಹಾರಾಣಿ ಚಿನ್ನಾದೇವಿ, ನೀವು ಅರಿತವರು, ಬುದ್ಧಿವಂತರು. ಮತ್ತೆ ಈ ಅರ್ಥಹೀನ ಮಾತುಗಳನ್ನು ಏಕೆ ಆಡುತ್ತಿರುವಿರಿ? ಮಹಾರಾಣಿ ತಿರುಮಲಾಂಬ, ನೀವು ಸ್ಪಷ್ಟವಾಗಿ ಹೇಳುವಿರಾ ಇಲ್ಲೇನು ನಡೆಯುತ್ತಿದೆ ಎಂದು? ಯಾರು ಈ ಹೊಸ ರಾಣಿ ಎಂದು? ಅವಶ್ಯವಾಗಿ ರಾಜ್ಯನರ್ತಕಿ ಸೌದಾಮಿನಿ. ಏನು? ಮಹಾರಾಜ, ತಪ್ಪಾಗಿ ಹೋಯಿತು, ನಮ್ಮನ್ನು ಕ್ಷಮಿಸಿ ಮಹಾರಾಜ. ಅದೇನೆಂದರೆ, ನಮ್ಮ ಮಾತಿನ ತಾತ್ಪರ್ಯವೇನೆಂದರೆ, ಮಹಾರಾಣಿ ಸೌದಾಮಿನಿ ದೇವಿ ಅವರು ನಿಮ್ಮ ಹೃದಯದಲ್ಲಿ ಎಂತ ಸ್ಥಾನ ಪಡೆದುಕೊಂಡಿದ್ದಾರೆ ಎಂದರೆ, ಅದು ಹೇಗೆಂದರೆ, ಅದು ಹಾಲು ಸಮೋಸದಲ್ಲಿ ಆಲೂಗಡ್ಡೆಯಂತೆ, ಮತ್ತೆ ಹಾಲಲ್ಲಿ ಕೆನೆಯಂತೆ. ಇದೇನು ಹೇಳುತ್ತಿರುವಿರಿ ಮಹಾರಾಣಿ? ನಾವು ಮತ್ತು ಸೌದಾಮಿನಿ, ಅವಳೊಬ್ಬಳು ರಾಜನರ್ತಕಿ. ನೀವು ಹೀಗೆಲ್ಲ ಯೋಚಿಸಲು ಹೇಗೆ ಸಾಧ್ಯ? ನಿಮ್ಮ ಬಳಿ ಸಾಕ್ಷಿ ಇರುವುದೇ? ಮಹಾರಾಜ, ಪ್ರತ್ಯಕ್ಷತೆಗೆ ಯಾವ ಸಾಕ್ಷಿಯ ಅವಶ್ಯಕತೆಯೂ ಬೇಕಿಲ್ಲ. ನಾವು ಸ್ವಯಂ ನಮ್ಮ ಈ 2 ನೇತ್ರಗಳಿಂದ ನೋಡಿದ್ದೇವೆ. ಹಾಗೂ ಅಲ್ಲಿ ಪಂಡಿತ ರಾಮಕೃಷ್ಣರೂ ಇದ್ದರು. ಸಂಪೂರ್ಣ ವಿಜಯನಗರದಲ್ಲೆಲ್ಲ ಹರಡಿದೆ ನೀವು ರಾಜನರ್ತಕಿ. ನಮ್ಮ ಮಾತಿನ ತಾತ್ಪರ್ಯವೇನೆಂದರೆ, ಮಹಾರಾಣಿ ಸೌದಾಮಿನಿ ದೇವಿಯನ್ನು ವಿವಾಹವಾಗುವರಿದ್ದೀರಾ? ಏನು? ನೀವು ಏನು ಹೇಳುತ್ತಿರುವಿರಿ? ಮಹಾರಾಜ,
ನೆನಪಿರಲಿ, ನಿಮ್ಮ ವಿವಾಹ ಸಮಾರಂಭದಲ್ಲಿ ನಮ್ಮ ಕೈಯಾರ ಮಾಡಿರುವ ಸ್ವಾದಿಷ್ಟ ಭೋಜನ ಸಿಗುವುದಿಲ್ಲ. ಹಾ, ಅದಕ್ಕಾಗಿ ನಿಮಗೆ ಬಹಳ ಧನ್ಯವಾದ. ತಾತ್ಪರ್ಯವೇನೆಂದರೆ ಈ ಗಾಳಿ ಸುದ್ದಿ ಯಾರು ಹಬ್ಬಿಸುತ್ತಿದ್ದಾರೆ? ಮಹಾರಾಜ, ನೀವೀಗ ಸತ್ಯಕ್ಕೆ ಗಾಳಿಯ ಹೆಸರನ್ನು ನೀಡದಿರಿ. ಈ ಪ್ರಸಂಗದ ಬಗ್ಗೆ ನೀವು ಪಂಡಿತ ರಾಮಕೃಷ್ಣರನ್ನು ಕೇಳುವುದೇ ಒಳ್ಳೆಯದು. ಏಕೆಂದರೆ ಪಂಡಿತ ರಾಮಕೃಷ್ಣರೂ ಇದ್ದರು, ಅವರೂ ಎಲ್ಲ ನೋಡಿದ್ದಾರೆ. ಏನು ನೋಡಿದ್ದಾರೆ ಅವರು? ಪಂಡಿತ ರಾಮಕೃಷ್ಣ!